ಪೂರ್ಣಿಮೆಯ ಶುಭಾಶಯಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅಂದ್ರೆ ದಾನಿಗಳು ನಮ್ಮ ಒಂದು ಶಾಲಾ ಮಕ್ಕಳಿಗೆ ಏನ್ ಕೊಡ್ತಾರೆ, ಪ್ರತಿ ವರ್ಷ ಉಚಿತ ಬ್ಯಾಗು, ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳು ಮತ್ತೆ ಇನ್ನು ಅನೇಕ ನಮ್ಮ ಶಾಲೆಗೆ ಅವಶ್ಯಕತೆ ಇರುವಂತಹ ಒಂದು ವಸ್ತುಗಳನ್ನ, ಉದಾಹರಣೆಗೆ ಒಂದು ಫ್ಯಾನು, ಕಂಪ್ಯೂಟರ್ ಕೊಡ್ಸಿದ್ದಾರೆ, ಟಿವಿ ಕೊಡ್ಸಿದ್ದಾರೆ. ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಈ ವರ್ಷನೂ ಸಹ ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಯಾರು ಕೊಡಿಸ್ತಾರೆ? ಇದೇ ಗ್ರಾಮಸ್ಥರಾದಂತಹ ಬೀರಪ್ಪನವರ ಕುಟುಂಬದವರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅವ್ರ ಮಗ ಇದೇ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿ ಈಗ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಉನ್ನತ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ತಾನು ಅನುಭವಿಸಿದ ಒಂದು ಕಷ್ಟಗಳನ್ನ ನೆನೆದು ನಮ್ಮ ಶಾಲಾ ಮಕ್ಕಳಿಗೆ ಆ ರೀತಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಸಹ ಉಚಿತವಾಗಿ ನೋಟ್ ಪುಸ್ತಕಗಳನ್ನ ಕೊಡ್ತಾರೆ. ಯಾಕೆ ಅಂದ್ರೆ ನಮ್ಮ ಶಾಲೆಗೆ ಬರುವಂತಹ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತಹ ಒಂದು ಬಡ ಕುಟುಂಬಗಳಿಂದ ನಮ್ಮ ಒಂದು ಶಾಲೆಗೆ ಬರ್ತಾರೆ. ಹಾಗಾಗಿ ಆ ಒಂದು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಅವ್ರು ಓದು ಬರಹಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಮಕ್ಕಳಿಗೂ ಸಹ ಕೊಡಿಸ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷನೂ ಸಹ ಕೊಡ್ಸಿದ್ದಾರೆ. ಎಲ್ಲಾ ಮಕ್ಕಳಿಗೂ ಬ್ಯಾಗು, ನೋಟ್ ಪುಸ್ತಕ ಮತ್ತೆ ಲೇಖನ ಸಾಮಗ್ರಿಗಳನ್ನ ಕೊಡಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಕಲಿಸಿಕೊಟ್ಟಂತಹ ಇದೇ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಅವರು ವೃತ್ತಿಯನ್ನ ಇಲ್ಲಿ ಸೇವೆಯನ್ನ ಸಲ್ಲಿಸಿ ಈಗ ಅವರು ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ. ನಮಗೆ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಗುರುಗಳಿಗೆ ನಾವು ನನ್ನ ಕಡೆಯಿಂದ ಏನಾದ್ರೂ ಮಾಡ್ಬೇಕಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೇಳ್ತಾ ಇದ್ರು. ಆಯ್ತು ಸರ್ ಮಾಡೋಣ, ಆಯ್ತು ಸರ್ ಮಾಡೋಣ ಅಂತಿದ್ವಿ. ನಾವ್ ಹೇಳ್ದಾಗ ಅವ್ರಿಗೆ ಸಮಯ ಅಭಾವದಿಂದ ಅವ್ರಿಗೆ ರಜಾ ಸಿಗದೆ ಇರೋದ್ ಕಾರಣಕ್ಕೆ ಮೇಡಮ್ ಮುಂದೆ ಮಾಡೋಣ, ಯಾವಾಗಾದ್ರೂ ಮಾಡೋಣ, ಅದೊಂದು ಮಾಡ್ಬೇಕು, ನನ್ಗ ತುಂಬಾ ಆಸೆ ಇದೆ ಅಂತ ಹೇಳ್ತಾ ಇದ್ರು. ಈ ಸರಿನೂ ಹೇಳಿದ್ರು, ಮೇಡಮ್ ಗುರುಪೌರ್ಣಮಿ ದಿನನೇ ಇಟ್ಕೊಳ್ಳೋಣ ಈ ಒಂದು ಕಾರ್ಯಕ್ರಮವನ್ನ ಅಂತ ಅಂದ್ರು. ಆಯ್ತು ಸರ್ ಅಂತ ಹೇಳಿ ನಾವು ಸಹ ಹೂ ಅಂತ ಹೇಳಿದ್ವಿ. ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಅವರಿಗೆ ವಿದ್ಯೆ ಕಲಿಸಿಕೊಟ್ಟಂತ ಶ್ರೀಯುತ ಮುದ್ದಣ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ಸಹ ಗುರುವಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಈ ಒಂದು ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಇನ್ನು ಮುಂದೆನೂ ಸಹ ಈ ಒಂದು ಕಾರ್ಯಕ್ರಮವನ್ನ ನೋಡಿ ನೀವು ಸಹ ಇದೇ ರೀತಿ ನಮ್ಮ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗುತ್ತೆ. ಆದ್ರೆ ಇಂಗ್ಲಿಷ್ ವ್ಯಾಮೋಹಕ್ಕೆ ಶಿಕ್ಷಕರು ಇವತ್ತು ಕಾನ್ವೆಂಟಿಗೆ ಕಳಿಸ್ತಾ ಇದ್ದಾರೆ. ಅದು ಮುಂದೆ ಗೊತ್ತಾಗುತ್ತೆ ಅವ್ರಿಗೂ ಸಹ, ನಾವು ಸರ್ಕಾರಿ ಶಾಲೆನಲ್ಲಿ ಓದಿಸಿದ್ರೆ ಚೆನ್ನಾಗಿತ್ತೇನೋ ಅಂತಂದು. ಇರ್ಲಿ, ಅಲ್ಲಿ ಓದೋರ್ಗು ಒಳ್ಳೇದಾಗ್ಲಿ, ನಮ್ಮ ಶಾಲೆಗೆ ಬರೋ ಮಕ್ಕಳಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯಾರು ಮಾಡಲ್ವಾ ಮೊಬೈಲ್ ಬಿಟ್ಟು ಅಚ್ಚುಕಟ್ಟಾಗಿ ಓದೋದ್ ಕಲೀರಿ. ಮನೇಲಿ ಬಂದ್ಬಿಟ್ಟು ಬ್ಯಾಗ್ ಎಸಿತಿದ್ದಂಗೆ ಅಪ್ಪ ಅಮ್ಮನ ಮೇಲೆ ಗಲಾಟಿ, ಹ್ಞೂ ಬರೀ ಇದೆ ನಿಮ್ಮವು. ಈಗ ಮೊದ್ಲು ನಾವು ತಂಕ ಸೊಪ್ಪು ಕೊಯ್ಕೊಂಬಂದು ಹುಲ್ ತಮ್ಮಂದ್ ಹಾಕಿ ಸ್ಕೂಲ್ಗೆ ಹೋಗ್ತಿದ್ವಿ. ಇವಾಗ ಅದ್ರಲ್ಲಿ ಒಂದ್ ಪೈಸೆ ಕೆಲಸ ಮಾಡಲ್ಲ, ಬರೇ ಓದು. ತಂದೆ ತಾಯಿನ ಈಗ ಅತಿ ಹೆಚ್ಚಾಗಿ ಓದ್ಕೊಳಮ್ಮ ಆಟ ಆಡಕ್ಕೂ ಕಳ್ಸಂಗಿಲ್ಲ. ಒಂದ್ ಹೊಲ್ದ ಹತ್ರ ಹೋಗ್ತೀರಾ, ಅವೆಲ್ಲ ಕಷ್ಟ ಬಿದ್ದಿದ್ರೆ ಮಾತ್ರ ವಿದ್ಯಾಭ್ಯಾಸ ಹತ್ತುತ್ತೆ. ಸುಮ್ನೆ ಬರೇ ಬರ್ಕೊಂತ ಇದೆ, ಆಗುತ್ತಾ? ಹೇಳ್ರಿ ನೋಡೋಣ. ಚೆನ್ನಾಗ್ ಓದ್ತೀರಾ? ಈಗ ಚರಣ್ ರಾಜ ಕೊಡ್ಸಿದ್ರಿ, ಇವನ್ನ ತಾಣಾಗೋದು ಬಿಸಾಕೋದು ಮೂಲಿಗೆ. ಅಚ್ಚುಕಟ್ಟಾಗಿ ಬಳಸ್ಕೊಳ್ತೀರಾ? ನೀವೆಲ್ಲ ಬಳಸ್ಕೊಳ್ತೀರಾ? ನೀವು ಓದಿ ದೊಡ್ಡರಾದ್ಮೇಲೆ ಈ ತರ ಮಾಡ್ತೀರಾ? ಈ ಶಾಲೆಗೆ ಮಾಡ್ತೀರಾ? ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.